ಹಾಯ್, ಹಲೋ, ನಮಸ್ಕಾರ. ನನ್ನ ಹೆಸರು ರಶ್ಮಿ. ವೆಲ್ಕಮ್ ಟು ಚಿಗುರು ದ ಲರ್ನಿಂಗ್ ರೂಟ್. ಇವತ್ತು ಸ್ನ್ಯಾಕ್ಸಿಗೆ ನನ್ನ ಮಗನಿಗೆ ಜೋಳ ಹಾಕಿದ್ದೀನಿ. ಅವನು ಬೆಳಗ್ಗೆ ಎದ್ದ ತಕ್ಷಣ ಕೇಳ್ತಾನೆ. ಅವನ ರುಟೀನ್ ವರ್ಡ್ ಅದು. ಅಮ್ಮ, ಇವತ್ತು ಸ್ನ್ಯಾಕ್ಸಿಗೆ ಏನು ಅಂತ ಹೇಳಿ. ಜೋಳ ಅಂದ ತಕ್ಷಣ ಫುಲ್ ಖುಷಿ ಪಟ್ಬಿಡ್ತಾನೆ. ಅಂದರೆ ಅಷ್ಟು ಇಷ್ಟ ಅವನಿಗೆ. ಬಟ್ ಒಂದಿನ ಕೇಳ್ದ, ಅಮ್ಮ, ಜೋಳ ತಿಂದರೆ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳಿ. ಅಲ್ವಾ? ಸೊ ತಿಳ್ಕೊಂಡು ಬರೋಣ. ಜೋಳ ತಿನ್ನೋದ್ರಿಂದ ಮಕ್ಕಳಿಗೆ ಆಗಿರಲಿ, ದೊಡ್ಡೋರಿಗೆ ಆಗಿರಲಿ ತುಂಬ ನ್ಯೂಟ್ರಿಷನ್ ಸಿಗುತ್ತೆ. ಎಸ್ಪೆಷಲಿ ಫೈಬರ್ ಕಂಟೆಂಟು, ಐರನ್, ಪ್ರೋಟೀನ್ ಮತ್ತು ವಿಟಮಿನ್ಸ್ ತುಂಬ ಹೆಚ್ಚಾಗಿ ಜೋಳದಲ್ಲಿರುತ್ತೆ. ಸೊ ನಾವು ಜೋಳನ ಲಿಮಿಟಾಗಿ ತಿನ್ನೋದ್ರಿಂದ ಡೈಜೆಷನ್ ತುಂಬ ಚೆನ್ನಾಗಾಗತ್ತೆ. ಸೊ ತುಂಬ ಹೊತ್ತು ಹೊಟ್ಟೆ ಹಸ್ವಾಗೋದಿಲ್ಲ. ಆಗ ಬಾಡಿಗೆ ನಮಗೆ ಎನರ್ಜಿ ಸಿಗುತ್ತೆ. ಡಯಾಬಿಟಿಸ್ ಇರೋರಿಗಂತೂ ಇದು ತುಂಬ ಯೂಸ್ ಆಗುತ್ತೆ. ಈ ಡಯಟ್ ಮಾಡೋರು ಇದನ್ನು ಯೂಸ್ ಮಾಡಿದ್ರೆ ಅವ್ರಿಗೆ ಒಳ್ಳೆ ಎನರ್ಜಿ ಸಿಗುತ್ತೆ ಮತ್ತು ಹೊಟ್ಟೆ ಹಸಿವು ಬೇಗ ಆಗೋದಿಲ್ಲ. ಮತ್ತು ಹಾರ್ಟ್ ಪ್ರಾಬ್ಲಮ್ಸ್ ಇರೋರಿಗೆ ಕಡಿಮೆ ಆಗುತ್ತೆ ಆ್ಯಂಡ್ ಬಾಡಿ ವೆಯ್ಟ್‌ನ ಈಸಿಯಾಗಿ ಕಡಿಮೆ ಮಾಡ್ಕೋಬೋದು. ನೆನ್ನೆ ಸಂತೆಗೆ ಹೋಗಿದ್ದೆ. ಸಂತೆಯಿಂದ ಜೋಳ ಫ್ರೆಶ್ ಆಗಿತ್ತು ಅಂತ ತೊಗೊಂಡು ಬಂದೆ. ಸೊ ಸ್ನ್ಯಾಕ್ಸಿಗೆ ಆಗುತ್ತೆ ಅಂತೇಳಿ. ಸೊ ಜೋಳನ ನಾನು ಎಲ್ಲ ಬಿಡಿಸಿ ನಮ್ಮನೇಲಿ ಕಡುಬು ಮಾಡೋ ಪಾತ್ರೆ ಇತ್ತು. ಆ ಬಿಡ್ಸಿ ಪ್ಲೇಟ್ ಮೇಲೆ ಆ ಜೋಳನೆಲ್ಲ ಹಾಕಿ ನಾನೇನು ಮಾಡಿದ್ದೀನಿ, ಸ್ಟೀಮಲ್ಲಿ ಇಟ್ಟಿದ್ದೀನಿ. ಸೊ ನಾನು ಜೋಳನ ಸ್ಟೀಮಲ್ಲಿ ಬೇಯಿಸ್ತಾ ಇದ್ದೀನಿ. ಸೊ ನೋಡಿ ಜೋಳ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಸೊ ನೋಡಿದ್ರಾ? ಸೊ ಈ ಥರ ಸ್ಟೀಮಲ್ಲಿ ನಾನು ಜೋಳನ ಬೇಯಿಸ್ಕೊಂಡೆ. ಅದಾದ್ಮೇಲೆ ಜಸ್ಟ್ ಅದಕ್ಕೆ ಖಾರ, ಸ್ವಲ್ಪ ಖಾರ ಆ್ಯಂಡ್ ಬೆಣ್ಣೆ 2 ಮಿಕ್ಸ್ ಮಾಡಿದೆ. ಸೊ ಮಿಕ್ಸ್ ಮಾಡಿದ್ಮೇಲೆ ಇಟ್ಸ್ ರೆಡಿ ಅಷ್ಟೇನೆ. ಸೊ ನಥಿಂಗ್ ಎಲ್ಸ್ ಇದರಲ್ಲಿ. ಬಟ್ ಬೇಯಿಸ್ಕೊಳ್ಬೇಕಾದ್ರೆ ನಾನು ಸ್ವಲ್ಪ ಉಪ್ಪು ಹಾಕಿದೆ ನಾನು. ಮತ್ತು ಇಲ್ಲೊಂಚೂರು ಉಪ್ಪು. ಜಾಸ್ತಿ ಉಪ್ಪು ಹಾಕಬಾರ್ದು. ಉಪ್ಪು ಹಾಕಿದ್ರೆ ಒಂಥರ ಉಪ್ಪುಪ್ಪು ಆಗಿಬಿಡುತ್ತೆ. ಲಿಟಲ್ ಸ್ವಲ್ಪ ಅಷ್ಟೇ ಉಪ್ಪು ಯೂಸ್ ಮಾಡಬೇಕು. ಸೊ ಮಿಕ್ಸ್ ಮಾಡಿದೆ. ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಅಂತ ನನ್ನ ಮಗ ಹೇಳ್ದ. ಸೊ ಇವಾಗ ಅದನ್ನೇ ನಾನು ಸ್ನ್ಯಾಕ್ಸಿಗೆ ಹಾಕಿದ್ದೀನಿ. ಸೊ ನನ್ನ ಮಗನ ಬಾಕ್ಸ್ ರೆಡಿ ಆಯಿತು. ಲಂಚ್ ಬ್ಯಾಗ್ ರೆಡಿ ಆಯಿತು. ಈಗ ಸ್ಕೂಲಿಗೆ ಹೊರಟ ಅವನು. ಸರಿ ಮಕ್ಕಳೇ, ನಿಮ್ಗೆ ಈ ಸ್ನ್ಯಾಕ್ಸ್ ಇಷ್ಟ ಆಯಿತಾ? ಇಷ್ಟ ಆದರೆ ಮಮ್ಮಿಗೆ ಫೋರ್ಸ್ ಮಾಡಿ ನಂಗೆ ಈ ಜೋಳ ಸ್ನ್ಯಾಕ್ಸ್ ಬೇಕೇ ಬೇಕು ಅಂತ ಹೇಳಿ ಹಠ ಮಾಡಿ ಮಾಡಿಸ್ಕೊಳ್ಳಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.